ಗುರುಭ್ಯೋ ನಮಃ. ಗೂಬೆಯ ದರ್ಶನ. ಪ್ರಾಣಿಗಳು ನಮಗೆ ದರ್ಶನ ಕೊಟ್ಟಾಗ ಹಾವು ಆಗ್ಬೋದು, ಹಸು ಆಗ್ಬೋದು, ನಾಯಿ ಆಗ್ಬೋದು, ಅನೇಕ ಪ್ರಾಣಿಗಳು ನಮಗೆ ದರ್ಶನ ಕೊಟ್ಟಾಗ ಅದರ ಯೋಗ ಹೇಗಿರುತ್ತೆ ಇದನ್ನೇ ನಾವು ಶಕುನಶಾಸ್ತ್ರದಲ್ಲಿ ಹೇಳ್ತೀವಿ. ಕೆಲವೊಂದು ಪ್ರಾಣಿಗಳು ನಮಗೆ ಅವು ದರ್ಶನ ಕೊಟ್ಟಾಗ ಅದರ ಫಲವೇ ನಮಗೆ ಕಾಲದಲ್ಲಿ ಅದರ ಒಂದು ಫಲ ಕೂಡ ನಮಗಿರುತ್ತೆ. ಹಾಗಾಗಿ ಇಂದು ಗೂಬೆಯ ದರ್ಶನ. ಗೂಬೆ ಅಂದ ತಕ್ಷಣ ಎಲ್ರಿಗೂ ಗೊತ್ತಾಗ್ತಕ್ಕಂಥದ್ದೇ ಲಕ್ಷ್ಮಿಯ ವಾಹನ. ಈ ಗೂಬೆ ಶಕುನಶಾಸ್ತ್ರದಲ್ಲಿ ಹೇಳಕ್ಕೆ ಹೋದಾಗ ಇದು ಶುಭನ ಅಶುಭನ ಇದೊಂದು ಡೌಟ್ ಎಲ್ರಿಗೂ ಸಹ ಇದ್ದೇ ಇದೆ. ಇದು ಲಕ್ಷ್ಮಿಯ ವಾಹನ ಕೂಡ ಹೌದು. ಹಾಗೆಯೇ ಇದನ್ನು ನಾವು ಏನು ಕರಿತೀವಿ ಗೊತ್ತಾ? ಇದಕ್ಕೊಂದು ಹೆಸರು ಕೊಟ್ಟಿದ್ದೀವಿ, ರಾತ್ರಿಯ ರಾಜ. ಇದನ್ನು ರಾತ್ರಿಯ ರಾಜ ಅಂತೂ ಕೂಡ ಕರಿತೀವಿ. ಗೂಬೆ ದೃಷ್ಟಿ ಕೆಲವು ಕಡೆ ಏನಾಗಿರುತ್ತೆ, ಅದು ಮಂಗಳಕರವಾಗಿರುತ್ತೆ, ಕೆಲವು ಕಡೆ ಅಮಂಗಳಕರವಾಗಿರುತ್ತೆ. ಅದು ನಮಗೆ ಒಂದೆಲ್ಲ ಒಂದು ಕಡೆ ಜಾಗೃತಿಯನ್ನು ಕೂಡ ಮೂಡಿಸ್ತಕ್ಕಂಥದ್ದು. ನಮಗೀಗಾಗಲೇ ಗೊತ್ತು, ನಾಯಿ ಕೂಗ್ತಾ ಇದೆ ಅಂದರೆ, ಅಥವಾ ನಾಯಿ ಅರ್ಚ್ತಾ ಇದೆ, ನಾಯಿ ಕಿರ್ಚ್ತಾ ಇದೆ, ನಾಯಿ ಅಳ್ತಾ ಇದ್ದರೆ ಯಾರೋ ಒಬ್ರಿಗೆ ಏನೋ ಕಂಟಕ ಕಾದಿದೆ ಅಂತಕ್ಕಂಥದ್ದನ್ನು ನಾವು ಈಗಾಗಲೇ ಕಂಡಿದ್ದೀವಿ. ಅದೇ ರೀತಿ ಗೂಬೆಯ ದೃಷ್ಟಿ ಕೂಡ ನಮಗೆ ವಿಶೇಷ ಫಲಗಳನ್ನು ಕೂಡ ಕೊಡುತ್ತೆ. ಅದು ಕೆಲವು ಕಡೆ ಮಂಗಳಕರ, ಕೆಲವು ಕಡೆ ಅಮಂಗಳಕರ ಕೂಡ ಆಗಿರ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಆದರೆ ನಮ್ಮಲ್ಲಿ ಗೂಬೆಗಳಲ್ಲಿ ಬಿಳಿ ಗೂಬೆ ಕೂಡ ಇದೆ. ಅದು ಭಾಳಷ್ಟು ರೇರು, ತುಂಬ ವಿಚಿತ್ರ ವಿಶೇಷ ಅದು ಕಾಣಿಸ್ತಕ್ಕಂಥದ್ದು. ಆದರೆ ಗೂಬೆ ಕಾಣಿಸ್ತಕ್ಕಂಥದ್ದು ಕೂಡ ಈ ಬಿಳಿ ಗೂಬೆ ಅತಿ ವಿರಳ. ಆದರೆ ಇದು ಕಾಣಿಸ್ಬಿಟ್ರೆ ನಮಗೆ ಧನಯೋಗ. ಇನ್ನೊಂದು 10 ವರ್ಷ ಯಾವ ಚಿಂತೆ ಕೂಡ ಇರೋದಿಲ್ಲ. ಇವತ್ತಿನ ದಿವಸ ನಾವು ಪ್ರಯಾಣಕ್ಕೆ ಹೊರಟಾಗ ಮರದ ಮೇಲಿರುತ್ತೆ, ಮನೆಯಲ್ಲಿರುತ್ತೆ, ಎಲ್ಲೋ ಒಂದು ಕಡೆ ನಮಗೆ ಗೂಬೆಯ ದರ್ಶನ ಇದು ಯಾವ ರೀತಿಯ ಫಲವನ್ನು ಕೊಡುತ್ತೆ ಅಂತಕ್ಕಂಥದ್ದನ್ನು ಕೂಡ ನಾವು ತಿಳ್ಕೋಬೇಕಾಗಿರುತ್ತೆ. ಇದು ನಮಗೆ ಗೂಬೆ ಕಂಡಾಗ, ತಕ್ಷಣವೇ ಕಂಡಾಗ ಅದೃಷ್ಟಕ್ಕಿಂತ ಮಿಗಿಲಾಗಿ ನಾವು ಏನು ಹೇಳ್ಬೋದು ಅಂದರೆ, ನಮ್ಮ ಪೂರ್ವಜರು, ಈ ದೇಹಕ್ಕೆ ಕಾರಕತ್ವ ಆಗಿರ್ತಕ್ಕಂಥವರು ನಮ್ಮ ಜೊತೆ ಇದ್ದಾರೆ. ಇವತ್ತಿನ ದಿವಸ ನಾವು ಯಾವುದೋ ಕೆಲಸಕ್ಕೆ ಹೋಗ್ತಾ ಇದ್ದೀವಿ, ಗೂಬೆ ದರ್ಶನ ಆಯಿತು ಅಂದರೆ ನಮ್ಮ ಪೂರ್ವಿಕರು ನಮ್ಮ ಜೊತೆ ಸಪೋರ್ಟ್ ಇದ್ದಾರೆ, ನಾನು ಇದೀನು ಹೋಗಯ್ಯ ಅಂಥೇಳಿ ಕಳಿಸಿದ ರೀತಿಯನ್ನು ಕೂಡ ನಾವು ಇವತ್ತಿನ ದಿವಸ ಗಮನಿಸಬೇಕಾಗಿರುತ್ತೆ. ಹಾಗೆಯೇ ಇವತ್ತಿನ ದಿವಸ ಉತ್ತಮ ಸಹವಾಸಗಳು ಸಿಗ್ತವೆ. ಗೂಬೆ ಕಾಣಿಸಿದಾಗ ಉತ್ತಮ ಸಹವಾಸಗಳು ಸಿಗ್ತವೆ. ಪದೇ ಪದೇ ನಮಗೆ ಒಂದು 2 3 ಪ್ರಯಾಣದಲ್ಲಿ ಗೂಬೆ ಕಾಣಿಸಿತ್ತು ಅಂದರೆ ಅತಿ ಸುಖ ಬರುತ್ತೆ, ಅತಿಯಾದ ಸುಖ ಬರ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಗಲಿನಲ್ಲಿ ನಾವು ಗೂಬೆಯನ್ನು ಕಂಡಾಗ ಆವತ್ತಿನ ದಿನ ಅದರ ನಂತರದ ದಿನದಲ್ಲಿ ಸುಖ ಇರುತ್ತೆ, ಧನಯೋಗ ಇರ್ತಕ್ಕಂಥದ್ದು, ಆರೋಗ್ಯ ಪೂರ್ಣವಾಗಿರ್ತಕ್ಕಂಥದ್ದು, ಬಹಳಷ್ಟು ಆಕಸ್ಮಿಕ ಯೋಗ. ಎಷ್ಟೋ ಜನ ನೆನ್ನೆ ತಾನೇ ಅವನು ಏನೂ ಇರಲಿಲ್ಲ, ಇವತ್ತು ನೋಡಪ್ಪ ದೊಡ್ಡ ಅಧಿಕಾರಿ ಆಗಿಬಿಟ್ಟ, ದೊಡ್ಡ ರಾಜಕಾರಣಿ ಆಗಿಬಿಟ್ಟ ಅಂತೀವಲ್ವ, ಅದು ಕೂಡ ಗೂಬೆ ಹಗಲಿನಲ್ಲಿ ಕಾಣಿಸಿದಾಗ. ಅದು ಪೂರ್ವಕ್ಕೆ ಕಾಣಿಸಿದರೆ ರಾಜಯೋಗ, ಪಶ್ಚಿಮಕ್ಕೆ ಕಾಣಿಸಿದರೆ ಸ್ವಲ್ಪ ಆರೋಗ್ಯದಲ್ಲಿ ಹುಷಾರಾಗಿರುವಂಥ, ಉತ್ತರಕ್ಕೆ ಕಾಣಿಸಿದರೆ ಧನಯೋಗ, ದಕ್ಷಿಣಕ್ಕೆ ಕಾಣಿಸಿದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬದಲ್ಲಿ ಯಾರಿಗೋ ಒಬ್ಬರಿಗೆ ಟೆನ್ಷನ್ ಇದೆ ಅಂತಕ್ಕಂಥದ್ದನ್ನು ಕೂಡ ಅದು ತೋರಿಸುತ್ತೆ. ನೈಋತ್ಯದಲ್ಲಾದರೆ ಆರ್ಥಿಕ ಯೋಗ, ಹಾಗೆಯೇ ಪೂರ್ವದಲ್ಲಿ ಲಾಭ ಅಂತ ಹೇಳುತ್ತೆ. ಅದರ ಜೊತೆಗೆ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಗೂಬೆ ಕಂಡಾಗ ಸಮಸ್ಯೆಗಳು ಪರಿಹಾರ ಆಗುತ್ತೆ. ದಾರಿಗೆ ಅಡ್ಡ ಬಂದಾಗಲೂ ಕೂಡ ಶುಭದ ಒಂದು ಸೂಚನೆಗಳು ಕಾಣಿಸುತ್ತೆ. ಎಲ್ರಿಗೂ ಕಾಡ್ತಕ್ಕಂಥದ್ದೇ ಏನು ಅಂದರೆ, ನಾವು ಕನಸಿನಲ್ಲಿ ಗೂಬೆ ನೋಡಿದ್ವಿ, ಕನಸಿನಲ್ಲಿ ಗೂಬೆ ಕಂಡಾಗ ರೋಗ ನಿವಾರಣೆಯಾಗತ್ತೆ. ಯಾರಿಗೆ ಮನೆಯಲ್ಲೋ ಅಥವಾ ರೋಗದ ಬಗ್ಗೆ ಏನೋ ಚಿಂತೆ ಇರುತ್ತೆ, ರೋಗ ನಿವಾರಣೆಯಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ, ಸಮಸ್ಯೆಗಳ ಪರಿಹಾರ ಆಗುತ್ತೆ. ಗೂಬೆಯ ದರ್ಶನ ಪುಣ್ಯಂ, ದರ್ಶನ ಪುಣ್ಯ ಅಂತ ಹೇಳ್ತೀವಿ. ಯಾವಾಗಲೂ ಅಷ್ಟೇ ಗೂಬೆ ಕಾಣಿಸ್ಬಿಟ್ರೆ ಕೆಟ್ಟದ್ದು ಅನ್ನೋ ಎಲ್ಲೂ ಕೂಡ ಅದರ ಒಂದು ಕೆಟ್ಟ ಪರಿಸ್ಥಿತಿಯ ಒಂದು ಉಲ್ಲೇಖ ಇಲ್ಲವೇ ಇಲ್ಲ. ಹಾಗಾಗಿ ಗೂಬೆಯ ದರ್ಶನ ತುಂಬಾ ಒಳ್ಳೆಯದಾಗುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಶುಭಮಸ್ತು.